ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. ಟ್ಯಾಕ್ಸ್ ಹಾಕೋದು ನೀವೇ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ಇನ್ನೂ ಒಂದಿನ ಚರ್ಚೆ ಮಾಡೋಣ. ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ ಸದನದಲ್ಲಿ. ನೀವು ಜಾಸ್ತಿ ಮಾಡಿದ್ರಲ್ಲ ಹರೀಶ್, ಅದರದ್ದು ಇನ್ಕಮ್ ಬರುತ್ತೆ ಗವರ್ಮೆಂಟ್. ಹರೀಶ್ ಅವರೇ, ಅವ್ರು 4-5 ಸಲ ಶಾಸಕರಾಗಿ ಅವ್ರು ಬಹಳಷ್ಟು ಅನುಭವ ಇದೆ. ನೀವೆಲ್ಲ ಅವ್ರಿಗೆ ಹೇಳಿಕೊಡ್ಬೇಕಂತ ಇಲ್ಲ. ನೀವು ವಿಚಾರ ಇಲ್ಲಿ ಕೇಳಿ. ಅಲ್ಲ, ನಾನು ಹೇಳ್ದು ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿ. ಆಯ್ತು, ಅದಕ್ಕೆ ನೀವು ಮತ್ತೆ ಪ್ರತಿಯೊಂದಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು ಪ್ರತಿಯೊಂದು ಕೂಡ ಮಾತಾಡೋದು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ, ಸರಿಯ ತಪ್ಪ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ವಿಚಾರ ಹೇಳ್ಬೇಕು. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಹೀಗೆ ಒಂದು ನಾನು ಯಾತಕ್ಕೆ ಈ ಮಾತನ್ನ ಈ ಸಂದರ್ಭ ನಾವು ಎಲ್ಲ ಜನಗಳಿಗೆ ಹೇಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಕಾಲದಿಂದ ಇಲ್ಲಿಯವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ನಮಗೆ ಕೊಟ್ಟು JJM ಅಂತ ತಂದ್ರು. JJM ನೀವು ಎಲ್ಲ ಹಾಕ್ಸಿದ್ರಿ ನಲ್ಲಿಯ. 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. 13,000 ಕೋಟಿ ಹಣ ಇಲ್ಲದೆ ಹೋದ್ರೆ ಸರ್ಕಾರ ಹೆಂಗೆ ಹೇಳಿ? ಎಲ್ಲಿಂದ ತರುತ್ತೆ ಸರ್ಕಾರ? ಇದು ಸುಳ್ಳ? ಒಂದು ಹಿಂದೆ ಶಿಶು ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಅಂತಂದ್ರು, ಅಂಗನವಾಡಿ ಅಂತ. ಅದನ್ನ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹೆಗ್ಗಳಿಕೆ ಅಂತೇಳಿ ತಂದ್ರು. ಇವತ್ತು ಅದೇ ಆ ಅಂಗನವಾಡಿ ಟೀಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೇಳಿ ಹೋಗಿ. 7,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವರು. 1,300 ಚಿಲ್ಲರೆ ಇವ್ರು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ಅಂಗನವಾಡಿ ಟೀಚರ್ಸ್ಗಳ ಸಂಬಳ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ. ಇಂಥ ಬೇಕಾದಷ್ಟು ಅವು ಇವಲ್ಲ, ದೊಡ್ಡ ಪಟ್ಟಿನೇ ಇದೆ. ಇದರಿಂದ ಎಷ್ಟು ಸಾವಿರ ಕೋಟಿ ಬರಬೇಕಾದಂತ ಹಣ ಇವತ್ತು ನಮಗೆ ಬರದೇ ಇರೋದ್ರಿಂದ ನಾವು ಇವತ್ತು ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ಹಾಕೋಣ ಅಂದ್ರೆ ಟ್ಯಾಕ್ಸ್ ಹಾಕೋದು ನೀವೇ ಕಿತ್ಕೊಂಡಿದ್ರಲ್ಲ. ಟ್ಯಾಕ್ಸ್ ಹಾಕೋದು ನೀವೇ ನಾವೇನ್ ಮಾಡೋದು? ನಾವೇನ್ ಮಾಡೋದು ಅಂತ ಹೇಳಿ ನೀವೇ. ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಯಾರೋ ಫಿಸಿಕಲ್ ಡೈರೆಕ್ಟರ್ ಮಾಡ್ತಿದ್ರು ಅಂತ, ಅದಕ್ಕಾಗಿ ಅವ್ರು ಏನೋ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಅಲ್ಲ, ಈಗ ಇನ್ನೂ ಮನೆ ಸಭಾ ಆಮೇಲೆ ಅಧ್ಯಕ್ಷರೇ ಇನ್ನೊಂದು ಇರಿ ನೀವ್ ಹೇಳಿರಲ್ಲ, ಅಲ್ಲಿದ್ದಾರೆ ಹೇಳ್ತಾರೆ ಅವ್ರು. ಹೇಳ್ದಾಗ ಕುತ್ಕೊಳ್ರಿ. ನೀವ್ ಹೇಳ್ದಾಗಲ್ಲ ಕುತ್ಕೊಳಕ್ಕಿರೋದ್. ನಾನು ಶಿವಲಿಂಗೇಗೌಡ್ರೆ ಮಂತ್ರಿ ಪಕ್ಕ ನಿಮ್ಗೆ. ಯಾಕೆ ಹಿಂಗೆ? ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ ಶಿವಲಿಂಗ ಬೇಗ ಮುಗಿಸ್ಬೇಕು. ಈ ಬರ ಪರಿಹಾರನ ಕೊಟ್ಟಿಲ್ಲ, ಫ್ಲಡ್ ಡ್ಯಾಮೇಜಸ್ ಅನ್ನ ಕೊಟ್ಟಿಲ್ಲ ಅಂತ ಒಂದು ಆಪಾದನೆ ಮಾಡಿ ಆದರೆ ಹಿಂದೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವುದೇ ಒಂದು ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಕೇಂದ್ರ ಧಾವಿಸಿ ಬರಬೇಕು, ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕೊಟ್ಟು ಆ ರಾಜ್ಯವನ್ನು ಮೇಲೆ ಕೆತ್ತಬೇಕು ಅಂತಕ್ಕಂಥದ್ದು ಕಾನೂನಲ್ಲಿ ಅಡಕ ಇದೆ. ನೀವು ಬಂದ್ರಾ? ಬರಲಿಲ್ಲ. ಕ್ಷೇತ್ರ ತೆಗೆದು ಒಕ್ಕೂಟ ಕ್ಷೇತ್ರ ಅಂತ ಹಾಕುದು. ಕಷ್ಟಕ್ಕೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ 3,800 ಕೋಟಿ ಹಣವನ್ನು ಕೊಡಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಕಳಿಸಿದಾಗ ಇಲ್ಲಿಂದ ಎಲ್ಲ MLAಗಳು ಸ್ಟ್ರೈಕ್ ಮಾಡಿದೆ. ಕೊಟ್ರ ಸುಪ್ರೀಂ ಕೋರ್ಟಲ್ಲಿ ಹಾಕಿ ತಗೊಂಡು, ಸುಪ್ರೀಂ ಕೋರ್ಟಲ್ಲಿ ಹಾಕಿ ದುಡ್ಡನ್ನು ವಾಪಸ್ ತಗೊಂಡು
ಈ ರೀತಿ ಇವತ್ತು 2,400 ಕೋಟಿ ಹಣವನ್ನ ಫ್ಲಡ್ ಡ್ಯಾಮೇಜಸ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನಿಮ್ಮಿಂದ ₹1 ಕೊಟ್ಟಿದ್ದೀರಾ? ಇನ್ನುವೆ ಸೌಜನ್ಯಕ್ಕೊಂದು ಭೇಟಿ ಕೊಟ್ಟಿದ್ದೀರೇನ್ರಿ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ನಾವು ಬಜೆಟ್ ನೀವು ಕೊಡಬೇಕು, ನಾವು ಕೊಡಬೇಕು. ರಾಜ್ಯ ಕೇಂದ್ರ ರಾಜ್ಯ ಎರಡು ಕೊಡಬೇಕು. ನೀವು ಮುಗಿಸ್ 2 ತಾಸು ಅವ್ರು ಮಾತಾಡಿ ಕೊಡ್ತೀರಿ. ಆಯ್ತು ಮಾತಾಡ್ಲಿ, ಬೇರೆ ವಿಷಯ ಒಂದಿನ ಇವ್ರು ಕಷ್ಟಪಟ್ಟು ದುಡ್ಡು ಕೊಡಲ್ಲ. ಅಧ್ಯಕ್ಷರೇ ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ನಾವು ಕೇಳಕತ್ತಿ ಬರೀ ಉತ್ತರ ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ಇಲ್ಲಿ ಸಮಸ್ಯೆಗಳು ಸರ್ಕಾರವನ್ನೇ ಹೊಣೆ ಮಾಡಿ ರಾಜ್ಯ ಸರ್ಕಾರದಿಂದಲೇ ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ಈ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ನೀವೇನ್ ಹೇಳ್ತೀರಿ? ಇದು ಇನ್ನೂ ಒಂದ್ ದಿವಸ ಡಿಬೇಟ್ ಇಡೋಣ, ಇನ್ನೂ ಒಂದಿನ ಚರ್ಚೆ ಮಾಡೋಣ. ರಾಜ್ಯ ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ. ಸದನದಲ್ಲಿ ಚರ್ಚೆ ಆಗಿ ಇವತ್ತು ಈ ರಾಜ್ಯ ಈ ಆರ್ಥಿಕ ಸಂಕಷ್ಟಕ್ಕೆ ಏನಾದ್ರು ಗುರಿಯಾಗಬೇಕಾಗಿದ್ರೆ ಸುಳ್ಳೆ ನಮ್ಮ ಮನೆ ದೇವರಯ್ಯ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಖಡಾಖಂಡಿತವಾಗಿ ಸಾಬೀತು ಮಾಡಿ ತೋರಿಸ್ತೇನೆ. ಯಾವ್ಯಾವ ಇಲಾಖೆಯಿಂದ ಏನೇನು ಇದನ್ನೆಲ್ಲ ಹೇಳಕ್ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಯಾವ್ಯಾವ ಇದರಲ್ಲಿ ಕೋಟಿ ನೀವು 4,50,000 ಕೋಟಿ ಹಣವನ್ನ ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದಿಂದ ನೀವು ಕೊಡ್ತಾ ಇರೋದು, ಆ ಕೇಂದ್ರದಿಂದ ಕೊಡ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ನಡೆಸಬೇಕಂತಿದ್ದೀರಾ ನೀವು? ಕೊಡ್ತಾ ಇರೋದು ಅದನ್ನ ಗ್ಯಾರಂಟಿ ಕೊಡುವ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರ ಎಷ್ಟು ಇವತ್ತು ಕಷ್ಟಪಟ್ಟು ಸದೃಢವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮುಂದೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇನ್ನೊಂದ್ ದಿವಸ ಚರ್ಚೆಯಲ್ಲಿ ಇಡೋಣ. ಇಲ್ಲಿ ಬೇಡ, ಬೆಂಗಳೂರಲ್ಲಿ ಇಡೋಣ, ಇಲ್ಲ ಅಂದ್ರೆ ಡಿಬೇಟ್ ಇಡೋಣ. ಬನ್ನಿ, ನಾನೇನಾದ್ರೂ ಒಂದು ಚೂರು ಅಸತ್ಯವಾದ ಮಾತಾಡ್ತೀನಿ, ಮುಂದೆ ಮಾಡೋಣ. ಅಧ್ಯಕ್ಷರೇ, ನಿಮ್ಗೂ ನಾನು ತೊಂದರೆ ಕೊಡಲ್ಲ. ಇಷ್ಟು ಹೇಳಿ, ಈ ಉತ್ತರ ಕರ್ನಾಟಕ ಒಂದು ಸಾರ್ವಭೌಮತ್ವ ದೊಡ್ಡದಾಗಿ ಬೆಳಿಲಿ. ಎಲ್ಲ ಸಮಗ್ರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಜನ ಇವತ್ತು ಲಕ್ಷಾಂತರ ಜನ ಉದ್ಯೋಗವನ್ನು ಅರಸಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬೆಂಗಳೂರು ಆಶ್ರಯ ತಾಣ ಆಗಿದೆ ಇವತ್ತು. ಅಂತ ಉತ್ತರ ಕರ್ನಾಟಕದ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕು, ಸದೃಢವಾಗಿರಬೇಕು. ಅಪ್ಪರ್ ಭದ್ರಾ ಇನ್ನ ರಾಷ್ಟ್ರೀಯ ನೀವು ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ ಹೋಗಿ. ಅಪ್ಪರ್ ಭದ್ರಾ ಆಂಧ್ರಕ್ಕೆ ಸಮುದ್ರಕ್ಕೆ ನೀರು ಎಷ್ಟು ವರ್ಷಗಳಿಂದ ಹೋಗ್ತಾ ಇದೆ. ಬಚಾವತ್ ಯೋಜನೆ ಬಂದು ಎಷ್ಟು ವರ್ಷ ಆಯ್ತು ಡಿಸೈಡ್ ಆಗಿ? 5 ಅಡಿ 65 ವರ್ಷ ನೀವೇ ಕೇಂದ್ರ ಅದನ್ನ ರಾಷ್ಟ್ರೀಯ ಯೋಜನೆ ಸೇರಿಸಿ, ಆ ರಾಷ್ಟ್ರೀಯ ಯೋಜನೆ ಸೇರಿಸಿ ದಯಮಾಡಿ ಇದನ್ನ ಮಾಡ್ಕೊಡಕ್ಕೆ ಹೇಳಿ. ಅಪ್ಪರ್ ಭದ್ರಾನ 2 ಜನ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ 2 ಹಾಕಿ ಅಪ್ಪರ್ ಭದ್ರಾನ ಅಪ್ಪರ್ ಕೃಷ್ಣಾನ ಮಾಡಿದ್ರೆ ಇಡೀ ಉತ್ತರ ಕರ್ನಾಟಕ ನೆಮ್ಮದಿಯ ಬಾಳಾಗುತ್ತೆ. ಅದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಸುಮ್ಮನೆ ಸಂತೆ ಭಾಷಣ ಮಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ಸೇರಿ ಉತ್ತಮವಾದಂತ ಕರ್ನಾಟಕವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಶಶಿಕಲಾ ಜೊಲ್ಲೆ ಅವರು